ಈ ವೇದಿಕೆಯಲ್ಲಿ ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿ ನಡೀತಾ ಇದೆ. ಈ ರಿಯೂನಿಯನ್ಗೆ ಜಾಯ್ನ್ ಆಗಿರುವಂತಹ ನಮ್ಮ ಹಿರಿಯರಿಗೆ ಇವತ್ತಿನ ಸಂಚಿಕೆಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ರಿಯೂನಿಯನ್ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮುಂದಿನ ಪರ್ಫಾರ್ಮೆನ್ಸ್ ಯಾವ್ದು ಗೊತ್ತಾ ಜಡ್ಜಸ್? ಯಾವುದು? ಈ ರಿಯೂನಿಯನ್ ಅಲ್ಲಿ ಒಂದು ವಿಶೇಷ ಅವತಾರಗಳ ಮೂಲಕ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಬಿಗ್ ಬಾಸ್ ರಿಟರ್ನ್ ಗೋಪ್ರಗಾಲ, ದಿವ್ಯಾ, ವಸಂತ, ಸುನೀತಾ, ಸುಷ್ಮಿತಾ ಹಾಗೂ ನಿವೇದಿತಾ ಆನ್ ಸ್ಟೇಜ್. ಎಷ್ಟು ಚೆನ್ನಾಗಿದ್ಯಾಕ ನೀನು. ನಾನು ಅಪ್ಸರೆ. ಹಂಗ ಅನ್ಬೇಡ ಕನಕ, ಸ್ಕಿಟ್ಟೆ ಸ್ಕಿಟ್ಟ ಮುಗಿಸ್ತವನೆ. ಬರೀ ಸುನಿ ಅನ್ನು ಸಾಕು ನೀನು. ಹಾ, ಸುನಿ. ಏನಕ್ಕ ಇಷ್ಟು ಚೆನ್ನಾಗಿದ್ಯಾ? ಆದ್ರೆ ಈ ಸೆಟ್ ಅಲ್ಲಿ ನಿಂಗೆ ಯಾವ ಹುಡುಗರು ಇಷ್ಟ ಆಗ್ಲಿಲ್ವಾ? ಯಾರು ಚೆನ್ನಾಗಿದಾರೆ ಇಲ್ಲಿ? ಏನಂತಿದ್ಯಾ? ಯಾಕೆ ಚಂದ್ರಬಾಬಾ ಇಲ್ವಾ? ಅಯ್ಯೋ, ಅವನಿಗೆ ವಯಸ್ಸಾಗೋಗಿದೆ. ಅಯ್ಯೋ ಹೌದಲ್ವಾ, ಎಲ್ರು ಅದಕ್ಕೆ ರಿಜೆಕ್ಟ್ ಮಾಡ್ತವ್ರೆ. ಅಯ್ಯಪ್ಪ ಇಲ್ವಾ? ಅಯ್ಯಯ್ಯಪ್ಪ, ಅವ್ನು ತುಂಬಾ ಸ್ಲೋ. ಧನ್ರಾಜ್ ಇಲ್ವಾ? ಅಯ್ಯೋ, ಅವ್ನು ಫಂಬಲು. ಕರೆಕ್ಟು. ಇಲ್ಲಿ ಹೀರೋ ಮಟೀರಿಯಲ್ ಇಲ್ವಾ? ಯಾರು? ಬ್ರ್ಯಾಂಡ್. ನೀನ್ ಬರೀ ಮೆಟೀರಿಯಲ್. ಅಯ್ಯ, ಇಷ್ಟು ಸಖತ್ತಾಗಿರೋ ಹುಡುಗರ್ನ ಬಿಟ್ಟು ನಿಂಗೆ ಇನ್ಯಾರು ಬೇಕೋ? ಅದೇ ಅವನನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸತ್ತೆ. ಅವನು ಗಿಲ್ಡ 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 ಅಂದ್ರೆ ಅವನ ವಾಯ್ಸ್ ಕೇಳ್ತಾನೇ ಇರೋಣ ಅನ್ಸತ್ತೆ. ಅವನ್ ಮೂಗು ಕಪ್ಪೆರಾಯನ್ ತರ ಇದ್ರು ರಣಬೀರ್ ಕಪೂರ್ ಕಣೆ. ಗೊತ್ತಾಯ್ತು ನೀನ್ ಯಾರನ್ನ ಪ್ರೀತಿಸ್ತಿದ್ಯಾ ಅಂತ. ಯಾರು ಹೇಳು? ಅವನು ಬಿಗ್ ಬಾಸ್ ಹೋದಾಗ ಉರ್ಕೊಂಡವರು ಒಬ್ರ ಇಬ್ರ. ಅವನೇ ನೀನ್ ಪ್ರೀತಿಸ್ತಾ ಇರೋ ಗೋಬ್ರ. ಪಾಲ ಉದ್ರೋಯ್ತು. ಏನೋ ಬೈದ. ಏನ್ ಸರ್, ಬಸ್ ಸ್ಟ್ಯಾಂಡ್ಗೆ ಬಸ್ ಬಂದ್ ಲ್ಯಾಂಡ್ ಆಗೋದ್ ನೋಡಿನಿ. ಆಲ್ರೆಡಿ ಟಿಪ್ಪರ್ ಬಂದ್ ಲ್ಯಾಂಡ್ ಆಗ್ಬಿಟ್ಟೈತೆ. ಮಾಡ್ದ. ಏ, ಬಿಡೆ ಬಿಡೆ. ಅವನೇ ಬಂದು ಮಾತಾಡ್ಸ್ಬೇಕು, ನೀನೇ ಹೋಯ್ತಿಯಲ್ಲ. ಏ, ಅವನೇನ್ ಜಗಪ್ಪ ಏನೇ? ಗೊಬ್ರ ಗೊಬ್ರ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಗೊಬ್ರ. ಪ್ರೀತ್ಸೋ ಪ್ರೀತ್ಸೋ, ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೋ. ಅಯ್ಯೋ, ನಿನ್ ಕಣ್ ಮುಚ್ಚಿ ಪ್ರೀಸಕ್ಕಿಂತ ಗುಂಡಿ ತೊಡ್ಕೊಂಡು ಮಣ್ಣು ಹಾಕೊಳ್ಳೋದೇ ಮೇಲೆ ಅನ್ಸುತ್ತೆ. ಯಾಕೆ ಹಿಂಗ್ ಹುಡುಗಿರಿ ಹಿಂಗ್ ಸಾಯ್ತೀರಿ? ನಾನು ಸುಂದರವಾಗಿ ಯಾವಾಗ್ಲೂ ಗೊಬ್ಬರ 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 ಅಂತ ಸಾಯ್ತಿರಲ್ಲ. ನನ್ನಲ್ಲಿ ನಿನ್ಗೇನ್ ಇಷ್ಟ ಆಯ್ತು? ನೋಡು 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 ನೋಡು, ಈ ನಿನ್ನ ನಡಿಗೆ ಇದೆಯಲ್ಲ, ಅದು ದೇವ್ರು ಕೊಟ್ಟ ಕೊಡುಗೆ. ಈ ನನ್ನ ನಡಿಗೆನ ಬಹಳ ಇಷ್ಟ ಆಗಿತ್ತು ಕಣು. ನೀ ತಿರುಗೋ ರೀತಿ ನನ್ನಲ್ಲಿ ಹುಟ್ಟಿಸ್ತು ಪ್ರೀತಿ. ಅಯ್ಯಯ್ಯೋ, ಪುಟ್ಟೆ ಮಾಂಸ ಯಾಕೆ ಹಿಂಗ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ನೀನ್ ರೋಸ್ ಅಂತ ಹೇಳ್ತಿರೋದು ಗುಡ್ಡೆ ಮಾಂಸ ಅಂತ ಹೇಳಿದ. ಇಲ್ಲಿ ಏನ್ ಹೇಳ್ತೀನಿ ತಗೋತಾ ಇರ್ಬೇಕು. ಓಕೆ, ಯಾಕೆ ಹಿಂಗ ಆಡ್ತಾ ಇದ್ದಿ ಗುಡ್ಡೆ ಮಾಂಸ? ನೋಡು, ಸೌಂದರ್ಯದ ಸಮನಾರ್ಥಕ ಪದ ಅಂದ್ರೆ ನೀನೇ. ಸೂರ್ಯ ಕಾಯ್ಕೊಂಡಿರ್ತೀಯಲ್ಲ ನೋಡು, ಸುಂದರವಾಗಿರೋನು ಹೊಗಳಿದ್ರೆ ನಿನ್ ಕಾಗಲ್ಲ ಅಲ್ವಾ? ಅದೇ ಡೈಲಾಗ್ ಇನ್ನೊಂದ್ಸರಿ ಹೇಳು.
ಆಗಲ್ಲ ಅಂದ್ರೆ ನಾನು ಲವ್ನೇ ಮಾಡಲ್ಲ. ಗೊಬ್ರ ಸೌಂದರ್ಯದ ಸಮನಾರ್ಥಕ ಪದ ಅಂದ್ರೆ ಅದು ನೀನೇ ಗೊಬ್ರ. ಕಾಯಿ ಸಾಕ್ಬಿಡ್ತೀನಿ ಸೂರಿ ನಿನ್ನ. ಬೇಕು ಅಂತಿದ್ರೆ ನನ್ ಕಿವೇ ಕೊಟ್ಟಿಲ್ಲ, ಹಂಗ್ ಹೊಡಿತಾ ಇದ್ದೀನಿ ನಾನು. ಅಯ್ಯೋ ಏನ್ ಮಾಡ್ಲಿ ಗುಡ್ಡೆ ಮಾಂಸ ನನ್ನನ್ನು ಅರ್ಥ ಮಾಡ್ಕೊ. ನಾನ್ ನೋಡಿದ್ರೆ ಚಿಕ್ಕ ವಯಸ್ಸಿನ ಹುಡುಗ ತರ ಇದ್ದೀನಿ, ಇಷ್ಟು ಸ್ಲಿಮ್ ಆಗಿದ್ದೀನಿ. ನೀನ್ ನೋಡಿದ್ರೆ ವಯಸ್ಸಾದವಳ ತರ ಹಿಂಗಿದೆ. ನನಗೆ ಸ್ಲಿಮ್ ಆಗಿರೋಳು ಬೇಕು. ನಾನು ನೀ ಸೆಟಪ್ ಮಾಡ್ಕೊಳ್ಳಲ್ಲ, ಹೋಗಲೇ. ನೋಡು, ನನಗೆ ಮೊನ್ನೆ ತಾನೆ 17 ತುಂಬಿ 18 ಆಗಿದೆ. ಸೂರ್ಯ ಕಣ್ಣುಂಗುಟ್ಟೆ ಹಿಂಗ್ ಹೋಗಿತ್ತವ ನಿನ್ಗೆ. ಇದಕ್ಕೆ ಟಿಸ್ಕೊಡು. 18 ವರ್ಷ ಆತ ಸುಳ್ಳು ಹೇಳ್ತಾಳೋ. ಗೊಬ್ರ ನಾನು ಎಷ್ಟು ಸ್ಲಿಮ್ ಆಗಿದ್ದೆ ಗೊತ್ತಾ ಗೊಬ್ರ? ಎಷ್ಟು ಸ್ಲಿಮ್ ಆಗಿದೆ ನೋಡು. ಅದು ಅಜ್ಜಿನ ಜೋಲಿ ಕುಟುಂಬ ಇದು ನಿಜ ನೀನೇನಾ? ಹೌದು ಗೊಬ್ರ. ಅಯ್ಯೋ ಇಷ್ಟೊಂದು ಸ್ಲಿಮ್ ಆಗಿತ್ತ. ಅಯ್ಯೋ ಮತ್ತೆ ಈಗ ಯಾಕೆ ಹಿಂಗಾಗ್ಬಿಟ್ಟಿದಿ? ನನಗೆ ಶಾಪ ಬಂದ್ಬಿಡ್ತು ಗೊಬ್ರ, ಅದಕ್ಕೋಸ್ಕರ ನಾನು ಹಿಂಗಾಗಿದ್ದೀನಿ. ಶಾಪನ? ಹಂಗಾರೆ ಆ ಶಾಪ ವಿಮೋಚನೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ ಗೊಬ್ರ, ಆ ಲೋಕದಲ್ಲಿ ಒಬ್ಳು ತಾನೇ ಸುಂದರಿ ಅಂತ ಮೆರಿತಾ ಇದ್ದಾಳೆ. ಅವಳ ಹತ್ರ ಒಂದು ಮಾವಿನ ಮುತ್ತಿದೆ. ಆ ಮಾವಿನ ಮುತ್ತು ನೀ ನನ್ ತಂದ್ಕೊಟ್ಬಿಟ್ರೆ ನಾನು ಸ್ಲಿಮ್ ಆಗಿ ಆಮೇಲೆ ಮಿನುಗ್ತಾರೋ ತಾರೆ ಆಗ್ತೀನಿ. ನೋಡಿ ಸರ್, ಈಗಲೇ ತಾವರೆ ಕೆರೆ ಇದ್ದಂಗ ಅವಳೆ ಮಿನುಗ್ತಾವ್ರೆ ಆಗ್ತಾಳೆ. ಇವತ್ತು ನೀನ್ ಬರ್ತಾಳೆ. ಹೋದ್ ವಾರ ಯಾರು ಇದಂತ ಗಿಫ್ಟ್ ಎಲ್ಲ ಕೊಟ್ಟವ್ರೆ ಸರ್ಪ್ರೈಸ್ಗೆ. ಎಲ್ಲ ಕೆಡ್ಸ್ಕೊಬೇಡ, ಅದಕ್ಕಿಂತ ದೊಡ್ಡ ಗಿಫ್ಟ್ ಕೇಳು, ನಾನು ಸರ್ಪ್ರೈಸ್ ಆಗಿ ಕೊಡ್ತೀನಿ. ಒಂದ್ಸಲ ನಿರಂಜನ್ ಅವರ ಹೆಂಡತಿಗೆ ಇಲ್ಲೆಲ್ಲ ಕೂತ್ಕೊಂಡು ಡೈಮಂಡ್ ರಿಂಗ್ ಹಾಕಿದ್ರಲ್ಲ, ಅಂತದ್ದೇ ಒಂದು ರಿಂಗ್ ಅವ್ರು ಎರಡು ಇವೆಂಟ್ ಮಾಡಿದ್ರೆ 3 ಲಕ್ಷ ಕೊಡ್ತಾರೆ. ನಾನು ಅಷ್ಟು ದುಡಿಬೇಕು ಅಂದ್ರೆ 2 ಬಿಗ್ ಬಾಸ್ ಮಾಡ್ಬೇಕು, ಇಲ್ಲ 10 ಇವೆಂಟ್ ಮಾಡ್ಬೇಕು. ಡೈಮಂಡ್ಗೆ ರೀಸೆಲಿಂಗ್ ಡಿಮ್ಯಾಂಡ್ ಇಲ್ಲ. ಬೇರೆ 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 ಹಾಗಾದ್ರೆ ಗೋಲ್ಡ್ ಇಸ್ ಗೋಲ್ಡ್. ಬೇರೆ 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 ಬಡ್ಜೆಟ್ ಆಗಲ್ಲ ಅಂದ್ರೆ ಯಾಕೆ ಹೇಳ್ಬೇಕು? ತಂದ್ರಾಜಾಗೆ ಮಾತಾಡ್ತಾ ಇದ್ದೀನಿ. ಇಲ್ಲ ರೀ, ನಿಮ್ಮನ್ನ ಮದುವೆ ಆದಾಗಿದ್ದ ನನ್ನ ಲೈಫೇ ಬರ್ಬಾದಾಗಿ ಹೋಗಿದೆ. ನನಗೆ ನನ್ನದೇ ಆದ ಆಸೆಗಳಿಲ್ವಾ? ನನ್ನದೇ ಆದ ಆಕಾಂಕ್ಷೆಗಳಿಲ್ವಾ? ನನಗೆ ನನ್ನಲ್ಲಿ ಏನೂ ಇಲ್ಲ. ಏನಾದ್ರೂ ಕೊಡ್ಬೇಕಾಗಿಲ್ಲ. ಯಾಕೆ ಹಿಂಗ್ ಆಡ್ತಾ ಇದೀಯಾ? ಓವರ್ ಆಕ್ಟಿಂಗ್ ಮಾಡಬೇಡ. ನೀನು ಆಕ್ಟಿಂಗ್ ಕಲಿಬೇಕು ಅಂತಂದ್ರೆ ನೋಡೋ ಶ್ರುತಿ ಮೇಡಮ್ದು ತಾಯಿ ಇಲ್ಲದ ತವರು ನನ್ನದು ಅದು ಆಕ್ಟ್ ಮಾಡೋ ಸಿನಿಮಾ ಬಂದಿದೆ. ಬಾ ತೋರಿಸ್ತೀನಿ, ಆಕ್ಟಿಂಗ್ ಕಲ್ತ್ಕೊಳ್ವೆ. ₹1 ಲೆಕ್ಕ ಹಾಕೋರು ಸಿನಿಮಾ ಟಿಕೆಟ್ ತಗೊಂಡು ಸಿನಿಮಾ ತೋರಿಸ್ತೀರಾ? ನಾನು ಯಾಕೆ ಟಿಕೆಟ್ ತಗೊಂಡ್ ಬರ್ಲಿ? ನೋಡು, ನನ್ನ ಮನೇಲೆ ಒಂದ್ ರೂಮ್ ಬಾಡಿಗೆ ತಗೊಂಡು 10,000 ಬಾಡಿಗೆ ಕಟ್ತಲ್ವ ಅವನು ಒಬ್ಬ ಕಾಮಿಡಿ ಪೀಸು. ಯಾರು? ಅಯ್ಯೋ, ಎಲ್ರ ಅಪ್ಪ ಅಮ್ಮಂಗ್ ಹುಟ್ಟಿದ್ರೆ ಇಲ್ಲೊಬ್ಬ ಡಬಲ್ ಮೀನಿಂಗ್ ಹುಟ್ಟವನೇ ಗೊತ್ತಾ? ಕರಿತೀನಿ ನೋಡಿಗ. ಚಂದ್ರಣ್ಣ ನೀನು ಫಾರಿನ್ ಹೋಗ್ಬೇಕು ಅಂದಿದ್ದಲ್ಲ, ಈಗ ಕಪಾಲಿ ಥಿಯೇಟರ್ ಅಲ್ಲಿ ಫ್ಲೈಟ್ ಟಿಕೆಟ್ ಕೊಡ್ತಿದಾರಂತೆ. ಹೋಗಿ ತಗೊಂಡ್ ಬರ್ತೀಯ? 2 ಒಂದು ಹೋಗಕ್ಕೆ, ಒಂದು ಬರಕ್ಕೆ. ಮತ್ತೆ ಪ್ರಸಿದ್ಧ ಥಿಯೇಟರ್ ಅಲ್ಲಿ ಫಾರಿನ್ಗೆ ಅಂದ್ಬಿಟ್ಟು ಟಿಕೆಟ್ ತರಿಸ್ಕೊಂಡ್ರೆ ಇವತ್ತು ಕಾರ್ನರ್ ಸೀಟ್ ಅಲ್ಲಿ ಕೂತ್ಕೊಂಡು ಎಷ್ಟೇ ಟ್ರೈ ಮಾಡಿದ್ರು ಫ್ಲೈಟ್ ಟೇಕ್ ಅಪ್ ಆಗ್ಲಿಲ್ಲ. ಒಳ್ಳೆ ಫ್ಲಾಟ್. ಹೋಗು, 2 ಟಿಕೆಟ್ ತಗೊಂಡ್ ಬಾ. ನೀನೋಗಿ ಸ್ನಾನ ಮಾಡ್ಕೊ ಬರೋಗೆ. ಚೆಕ್ ಬರ್ತೀರಾ? ನಾನ್ ಬರ್ತೀನಿ ಟಿಕೆಟ್ ತಗೊಂಡು ಬೇಗ ಬರ್ತೀನಿ ಅಂದ್ರೆ ಸರ್. ಕೊನೆಗೂ ಒಂದು ಡಬಲ್ ಮೀನಿಂಗ್ ಹಾಕಿ ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ನೀನು ಬೇಗ. ಅಯ್ಯಯ್ಯೋ, ಟಿಕೆಟ್ ತಗೋಬಾ ಅಂತ ಹೇಳಿದ್ರು. ಎಷ್ಟು ಗಂಟೆ ಟಿಕೆಟ್ ಅಂತಾನೆ ಹೇಳಲಿಲ್ವಲ್ಲ, ಏನ್ ಮಾಡೋದು? ಹೋಗಿ ನೋಡು.
ಸರ್ ಮಂಗಳೂರು ಎಕ್ಸ್ಪ್ರೆಸ್ ನಿಲ್ಸ್ದಾಗೈತಲ್ಲ ಸರ್ ಏನಾಯ್ತು ಸ್ನಾನ ಮಾಡೋದಲ್ಲ. ಅಯ್ಯೋ ಏನು ಅಲ್ಲಿ ಬೀಳ್ತಾ ಇಲ್ಲ ಬೀಳ್ತಾ ಸಾಧು ಸರ್ ಏನಾರು ಕತ್ ನೋಡ್ಬಿಟ್ರೆ ಅಯ್ಯೋ ಇಷ್ಟು ಮಾಡಿದ್ರೆ ನೀನ್ ರನ್ನರ್ ಅಪ್ಪೆ ಇನ್ನು ಜಾಸ್ತಿ ಮಾಡಿದ್ರೆ ವಿನ್ನರು ಟವಲ್ ಗಟ್ಟೆ ಹಿಡ್ಕೋ ಟವಲ್ ಗಟ್ಟೆ ನಾನು ಸ್ನಾನ ಮಾಡಕ್ಕೆ ಅಂತ ಹೋದಾಗ ಅವನು ಬಂದು ನೋಡ್ದಾರಿ. ಯಾರೇ ನೋಡಿದ್ರು ಹೇಳಿ ಹತ್ತಿರ ಸಾಕ್ಬಿಡ್ತೀನಿ ಹೇಳು ಈ ಸೆಟ್ ಅಲ್ಲಿ ಅಂತ ಹಲ್ಕ ಕೆಲಸ ಮಾಡೋರು ಇನ್ಯಾರಿದ್ದಾರೆ? ನಿರಂಜನಣ್ಣ ಅವರಲ್ಲ, ಮತ್ತೆ ಆ ಪಕ್ಕದ ಮನೇಲಿ ಇದ್ದಾನಲ್ಲ ದುಷ್ಟ ಚಂದುಷ್ಟ, ಅವನು ಸ್ನಾನ ಮಾಡ್ಬೇಕಾದ್ರೆ ಇಡುಕಿ ನೋಡ್ಬಿಟ್ಟಾರೆ. ನಮ್ಮ ಚಂದುಷ್ಟ ಎಲ್ಲ ನೋಡ್ಬಿಟ್ಟ. ಅಯ್ಯಯ್ಯೋ ಲೇ ಪ್ರಭಾ ಆಚೆ ಬರಲ್ಲ ಈ ತರ ಕೂಕತಾ ಇದೀರಿ? ಅಬ್ಬಬ್ಬಬ್ಬ ಮಳ್ಳಿ ಬಂದಂಗ ಬರ್ತಾರೆ ನೀನು ಅಮ್ಮಯ್ಯ ಕಾಲ ಕಣೋ ಅಮ್ಮ ಅಕ್ಕ ಅಲ್ಲ ಕಣೋ ಸಿನಿಮಾಗೆ ಟಿಕೆಟ್ ತಗೊಂಡು ಬಾ ಅಂತಂದ್ರೆ ಇಲ್ಲಿ ಫುಲ್ ಸಿನಿಮಾ ಅಯ್ಯೋ ನಾನ್ ಬೇಕು ಅಂತ ನೋಡ್ಲಿಲ್ಲ ಸರ್, ನಿಮ್ ಹೆಂಡತಿನೇ ಹೇಳಿದ್ರು. ಏ ನೀನೇ ನೋಡ್ಬಾರ್ದು ಕರ್ದ್ಬಿಟ್ಟು ಆಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ಯಾ ಇಲ್ಲ ರೀ. ನಿಂತೇನು ಹೇಳ್ತಾಳೆ ಹೆಣ್ಮಕ್ಳಿರೋ ಜಾಗ ಸ್ನಾನಗಿನ ಮಾಡ್ತಾ ಇರ್ತಾರೆ, ಹೆಂಗಂದ್ರ ಓಡಾಡೋದಲ್ಲ ಒಂಚೂರು ನೋಡ್ಕೊ ಓಡಾಡಿ ಅಂದ್ರು ಸಾ. ನಾನು ನಮ್ಮ ಮಟ್ಟಿ ತವಿದ್ದೆ, ಅಲ್ಲೇ ನೀರ್ದು